ಇಂದಿನ ಅವ್ಯಕ್ತ ಮುರಳಿಯ ಮುಖ್ಯಾಂಶಗಳು. 1. ಜೀವನದಲ್ಲಿ ಎಲ್ಲದಕ್ಕಿಂತ ದೊಡ್ಡ ಸ್ಥಿತಿ ಅಥವಾ ಆಸ್ತಿ ಎಂದರೆ ಅದು ಸಂತುಷ್ಟತೆ. ಸದಾ ಸಂತುಷ್ಟವಾಗಿರುವ ಆತ್ಮಗಳು ಎಲ್ಲರಿಗೂ ಮತ್ತು ಪರಮಾತ್ಮನಿಗೂ ಅತಿ ಪ್ರಿಯರಾಗಿರುತ್ತಾರೆ. 2. ಯಾರಿಗೆ ಜೀವನದಲ್ಲಿ ಸರ್ವ ಪ್ರಾಪ್ತಿಗಳಾಗಿದೆಯೋ, ಅಂದರೆ ಶಕ್ತಿ, ಗುಣಗಳ ಅನುಭವವಿದೆಯೋ, ಅವರು ಮಾತ್ರ ಸದಾ ಸಂತುಷ್ಟರಾಗಿರಲು ಸಾಧ್ಯ. 3. ಸಂತುಷ್ಟ ಆತ್ಮನ ಮೇಲೆ ಯಾವುದೇ ಹೊರಗಿನ ಪರಿಸ್ಥಿತಿಗಳು ಪ್ರಭಾವ ಬೀರಲು ಸಾಧ್ಯವಿಲ್ಲ. ಅವರ ಸ್ಥಿತಿ ಸದಾ ಪ್ರಗತಿಯ ಕಡೆಗೆ ಇರುತ್ತದೆ. 4. ಪ್ರತಿಯೊಂದು ಕರ್ಮ ಮಾಡುವ ಮೊದಲು ಅದರ ಆದಿ, ಮಧ್ಯ ಮತ್ತು ಅಂತ್ಯವನ್ನು ಪರಿಶೀಲಿಸಿ ನಿರ್ಧಾರ ತೆಗೆದುಕೊಳ್ಳಬೇಕು. 5. ಪರಮಾತ್ಮನ ಜೊತೆಗಿನ ಅವಿನಾಶಿ ಸಂಬಂಧ ಮತ್ತು ಜ್ಞಾನದ ಸಂಪತ್ತನ್ನು ಹೊಂದಿದವರು ಮಾತ್ರ ಯಾವುದೇ ಗಾಬರಿ ಇಲ್ಲದೆ ಸ್ಥಿರವಾಗಿರುತ್ತಾರೆ. 6. ಜೀವನದಲ್ಲಿ ಬರುವ ಸಮಸ್ಯೆಗಳನ್ನು ಅಥವಾ ಮಾಯನ್ನು ನೋಡಿ ಗಾಬರಿ ಆಗಬಾರದು, ಬದಲಿಗೆ ಅದೊಂದು ಮಿಕ್ಕಿ ಮೌಸ್ ಆಟ ಎಂದು ತಿಳಿದು ಮನೋರಂಜನೆ ಪಡೆಯಬೇಕು. 7. ಬಾಪ್ದಾದಾರವರು ಮಕ್ಕಳಲ್ಲಿ ನಿರ್ಭಯತೆ ಮತ್ತು ಏಕಾಗ್ರ ಬುದ್ಧಿಯನ್ನು ನೋಡಲು ಬಯಸುತ್ತಾರೆ. ಯಾವುದೇ ಏರುಪೇರಿನಲ್ಲಿ ಸ್ಥಿರವಾಗಿರುವುದೇ ವಿಜಯದ ಲಕ್ಷಣ. 8. ಕೆಲವೊಮ್ಮೆ ನಾನು ಯೋಗಿ, ಕೆಲವೊಮ್ಮೆ ಅಲ್ಲ ಎನ್ನುವ ಶಬ್ದವನ್ನು ಬ್ರಾಹ್ಮಣ ಜೀವನದ ಶಬ್ದಕೋಶದಿಂದ ತೆಗೆದುಹಾಕಿ ಸದಾ ಕಾಲಕ್ಕೂ ವಿಜಯಿಯಾಗಿರಬೇಕು. 9. ಮಕ್ಕಳು ಕೇವಲ ಭಕ್ತರಲ್ಲ, ಅವರು ಪರಮಾತ್ಮನ ಜೊತೆಗಾರರಾಗಿ ವಿಶ್ವ ಪರಿವರ್ತನೆಯ ಕಾರ್ಯದಲ್ಲಿ ಭಾಗಿಯಾಗಿದ್ದಾರೆ. 10. ನನ್ನ ಬಾಬಾ ಎಂದು ಹೃದಯದಿಂದ ಹೇಳುವ ಪ್ರತಿಯೊಬ್ಬ ಮಗುವು ಪರಮಾತ್ಮನ ವರದಾನಕ್ಕೆ ಅಧಿಕಾರಿಯಾಗಿದ್ದಾರೆ. 11. ವರದಾನ ಪಡೆದು ಕೇವಲ ಖುಷಿ ಪಟ್ಟರೆ ಸಾಲದು, ಅದನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಫಲ ನೀಡುವಂತೆ ಮಾಡಬೇಕು. 12. ಪದೇ ಪದೇ ನೆನಪು ಮಾಡಿಕೊಳ್ಳುವುದು ಬೀಜಕ್ಕೆ ನೀರು ಹಾಕಿದಂತೆ ಮತ್ತು ಆ ಸ್ಮೃತಿಯಲ್ಲಿ ಸ್ಥಿತರಾಗಿರುವುದು ಬಿಸಿಲು ಕೊಟ್ಟಂತೆ. ಇವೆರಡೂ ಇದ್ದಾಗ ವರದಾನದ ಫಲ ಸಿಗುತ್ತದೆ. 13. ಪರೀಕ್ಷೆಯ ಸಮಯ ಅಥವಾ ಅಂತಿಮ ಸಮಯ ಅಚಾನಕ್ ಆಗಿ ಬರುವುದರಿಂದ ಪ್ರತಿಯೊಂದು ಸೆಕೆಂಡ್ ಮತ್ತು ಸಂಕಲ್ಪದ ಬಗ್ಗೆ ಎಚ್ಚರವಿದ್ದು ಸದಾ ಸಿದ್ಧರಿರಬೇಕು. 14. ಈಗ ನಡೆಯುವ ಸಮಯವಲ್ಲ, ತೀವ್ರ ಪುರುಷಾರ್ಥದ ಮೂಲಕ ಹಾರುವ ಕಲೆಯ ಅನುಭವ ಮಾಡುವ ಸಮಯವಾಗಿದೆ. 15. ವ್ಯರ್ಥ ಸಂಕಲ್ಪಗಳಿಗೆ ಪ್ರಶ್ನಾರ್ಥಕ ಚಿಹ್ನೆ ಹಾಕುವ ಬದಲು ಜ್ಞಾನದ ಬಿಂದು ಇಟ್ಟು ತಕ್ಷಣವೇ ಮನಸ್ಸನ್ನು ಸ್ಥಿರಗೊಳಿಸಬೇಕು. 16. ಆತ್ಮ, ಪರಮಾತ್ಮ ಮತ್ತು ಡ್ರಾಮಾ, ಈ 3 ಬಿಂದುಗಳ ಸ್ಮೃತಿಯೇ ಸರ್ವ ಖಜಾನೆಗಳಿಗೆ ಬೀಗದ ಕೈ ಇದ್ದಂತೆ. 17. ಮುಂದಿನ 15 ದಿನಗಳ ಕಾಲ ಸಂಕಲ್ಪ, ವಾಣಿ ಮತ್ತು ಕರ್ಮದಲ್ಲಿ ಕನಿಷ್ಠ 80% ಶುದ್ಧತೆಯನ್ನು ಕಾಪಾಡಿಕೊಳ್ಳುವ ವಿಶೇಷ ಹೋಂವರ್ಕ್ ನೀಡಲಾಗಿದೆ. 18. ಪರಮಾತ್ಮನಿಗೆ ಸತ್ಯ ಮತ್ತು ಸ್ವಚ್ಛ ಹೃದಯದ ಮಕ್ಕಳೆಂದರೆ ಪ್ರೀತಿ. ಅಂತಹವರು ಮಾತ್ರ ತೀವ್ರ ಪುರುಷಾರ್ಥ ಮಾಡಿ ಮೊದಲ ನಂಬರ್ ಪಡೆಯಲು ಸಾಧ್ಯ. ವರದಾನ, ತಂದೆಯ ಹಸ್ತ ಹಾಗೂ ಸಂಘದ ಸ್ಮೃತಿಯಿಂದ ಕಷ್ಟವನ್ನು ಸಹಜಗೊಳಿಸುವಂತಹ ನಿಶ್ಚಿಂತ ಭವ. ಸ್ಲೋಗನ್, ಪುರುಷಾರ್ಥದಲ್ಲಿ ಸತ್ಯತೆ ಇದ್ದರೆ ಬಾಪ್ದಾದಾರವರ ವಿಶೇಷ ಸಹಯೋಗದ ಅನುಭವ ಮಾಡುವಿರಿ.